ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಫ್ಮನ್ ಕೋಡಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ಪಾರ್ಟ್ 1 ಕೂಡ ಮಾಡಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನಮಗೆ ಇಲ್ಲಿ ಒಂದು ಟೇಬಲ್ನ ಕೊಟ್ಟಿದ್ದಾರೆ. ಏನೇನಿದೆ ಟೇಬಲಲ್ಲಿ? ಕ್ಯಾರೆಕ್ಟರ್ ಇದೆ, ABCD ಮತ್ತು ಸ್ಪೇಸ್, ಖಾಲಿ ಸ್ಪೇಸ್. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಪ್ರತಿಯೊಂದು ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಎ ಎಷ್ಟು ಸಲ ರಿಪೀಟ್ ಆಗಿದೆ? 0.35 ಟೈಮ್ಸ್, ಬಿ 0.1 ಟೈಮ್ಸ್, ಆ ಥರ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಫ್ರೀಕ್ವೆನ್ಸಿ ಕೌಂಟ್ನ ಯೂಸ್ ಮಾಡಿಕೊಂಡು ಹಾಫ್ಮನ್ ಕೋಡ್ನ ಡಿಸೈನ್ ಮಾಡ್ತಾ ಹೋಗಬೇಕು. ಹಾಫ್ಮನ್ ಕೋಡ್ನ ಹೇಗೆ ಡಿಸೈನ್ ಮಾಡ್ತೀವಿ? ಫಸ್ಟ್ ಹಾಫ್ಮನ್ ಟ್ರೀನ ಬಿಡಿಸಿ ಹಾಫ್ಮನ್ ಕೋಡನ್ನು ಡಿಸೈನ್ ಮಾಡ್ತೀವಿ. ಹೇಗೆ ಫಸ್ಟ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ಫಸ್ಟ್ ಸ್ಟೆಪ್ ಒನ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅರೇಂಜ್ ದ ಕ್ಯಾರೆಕ್ಟರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಕೌಂಟಿನ ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ ಅರೇಂಜ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಇರೋದು ಯಾವುದು? ಕಡಿಮೆ ಇರೋದು 0.1, ನೆಕ್ಸ್ಟ್ 0.15, 0.2, 0.2, 0.35. ಪ್ರತಿಯೊಂದಕ್ಕೂ ಕರೆಸ್ಪಾಂಡಿಂಗ್ ಕ್ಯಾರೆಕ್ಟರ್ನ ಬರಿತಾ ಹೋಗಿ. ಸೊ 0.1ಗೆ ಕ್ಯಾರೆಕ್ಟರ್ ಯಾವುದು? ಬಿ. 0.15ಗೆ ಸ್ಪೇಸ್, 0.2ಗೆ ಸಿ ಮತ್ತು ಡಿ ಇದೆ. ನೀವು ಯಾವ್ದನ್ನಾರ ಬರಿತಾ ಹೋಗ್ಬೋದು. ಸೊ ನಾನು ಕೆಳಗಿಂದ ಬರಿತಾ ಹೋಗ್ತೀನಿ, DC. ನೆಕ್ಸ್ಟ್ 0.35ಗೆ ಎ. ಪ್ರತಿಯೊಂದನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಕೌಂಟಲ್ಲಿ ಬರೆದ್ಬಿಟ್ಟು ನಾವು ಪ್ರತಿಯೊಂದಕ್ಕೂ ಸ್ಪೆಸಿಫೈಡ್ ಕ್ಯಾರೆಕ್ಟರ್ನ ಕೊಡ್ತಾ ಹೋದ್ವಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಈ ಏನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದಿದ್ದೀನಿ ಅದರಲ್ಲಿ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇರುವಂತಹ 2 ಕ್ಯಾರೆಕ್ಟರ್ಗಳನ್ನು ತೊಗೊತಾ ಹೋಗ್ತೀನಿ, ಚೂಸ್ ಮಾಡ್ತೀನಿ. ಯಾವುದು? 0.1 ಮತ್ತು 0.15, ಅಂದರೆ ಬಿ ಮತ್ತು ಸ್ಪೇಸ್. ಈಗ ಟ್ರೀ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತೀನಿ. 0.1 ಮತ್ತು ಸ್ಪೇಸ್, 0.1 ಮತ್ತು 0.15. ಸೊ ಇದರ ಕರೆಸ್ಪಾಂಡಿಂಗ್ ಕ್ಯಾರೆಕ್ಟರ್ ಯಾವುದು? ಬಿ ಮತ್ತು ಖಾಲಿ ಸ್ಪೇಸ್. ಇದನ್ನು ಏನು ಮಾಡ್ತೀನಿ ಅಂತಂದರೆ, ಇವೆರಡನ್ನೂ ಕೂಡ ನಾನು ಆ್ಯಡ್ ಮಾಡ್ತೀನಿ. 0.1 + 0.15 ಅಂದರೆ 0.25. ನೆಕ್ಸ್ಟ್ ನನಗೆ ಇವಾಗ ಇಲ್ಲಿ 0.25 ಬಂತು. ಎರಡನ್ನೂ ಬರೆದಾದ್ಮೇಲೆ 0.25, ಇವೆರಡರ ಬದಲು 0.25 ಬರಿತೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೇನು ಮಾಡಬೇಕು ಅಂತಂದರೆ, ಈ ವ್ಯಾಲ್ಯೂಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕು. ಹೇಗೆ? 0.2, 0.2, 0.25, 0.35. ಅದರ ಕರೆಸ್ಪಾಂಡಿಂಗ್ ಕ್ಯಾರೆಕ್ಟರ್ಸ್ ಯಾವುವು? ಡಿ, ಸಿ, ಎ, ಬಿ ಸ್ಪೇಸ್ ಮತ್ತು ಎ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ ಮತ್ತೆ ಏನು ಮಾಡ್ತೀನಿ, ಅವೆರಡರಲ್ಲಿ ಈ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಯಾವೆರಡು ಲೀಸ್ಟ್ ಇದೆ? 0.2 ಮತ್ತು 0.2. ಇವೆರಡನ್ನ ಯೂಸ್ ಮಾಡ್ಕೊಂಡು ಟ್ರೀ ಬಿಲ್ಡ್ ಮಾಡ್ತೀನಿ. 0.2, 0.2 ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 0.4 ನನಗೆ ವ್ಯಾಲ್ಯೂ ಬರ್ತಾ ಹೋಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಇವೆರಡನ್ನೂ ಸೇರಿಸಿದ್ರೆ ಎಷ್ಟು ಬಂತು ನನಗೆ? 0.4. ಈ ಮೂರನ್ನು ಕೂಡ ನಾನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗಬೇಕು. ಹೇಗೆ ಬರ್ಕೊತೀನಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ? 0.25, 0.35, 0.4 ಈ ಥರ ಬರ್ಕೊತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಾ ಹೋದಾಗ ಈಗ 0.25 ಮತ್ತು 0.3 ಇವೆರಡನ್ನೂ ಕೂಡ ನಾನು ಕಂಬೈನ್ ಮಾಡ್ತಾ ಹೋಗ್ತೀನಿ. 0.25 ಮತ್ತು 0.35. ಯಾಕಂತ ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಲೀಸ್ಟ್ 2 ಫ್ರೀಕ್ವೆನ್ಸಿ ಕೌಂಟನ್ನು ನಾನು ಚೂಸ್ ಮಾಡಬೇಕು. ಸೊ 0.35. ಇದನ್ನು ಹೇಗೆ ಬರಿಬೇಕು ಅಂತ ಅಂದರೆ, ಲೆಫ್ಟಿಂದ ರೈಟ್ ಸೈಡ್ಗೆ ನೋಡಬೇಕಾದ್ರೆ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇರಬೇಕು. ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಲೆಫ್ಟ್ ಸೈಡಲ್ಲಿರಬೇಕು. ನೆಕ್ಸ್ಟ್ ರೈಟ್ ಸೈಡಲ್ಲಿ ಇನ್ನು ಫ್ರೀಕ್ವೆನ್ಸಿ ಕೌಂಟು ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ 0.25 ಕಡಿಮೆ ಇದೆ, ಅದು ಲೆಫ್ಟ್ ಸೈಡಲ್ಲೇ ಇದೆ. ನೆಕ್ಸ್ಟ್ 0.4 0.25ಗಿನ್ನ ದೊಡ್ಡದು, ಅದಕ್ಕೋಸ್ಕರ ಅದು ರೈಟ್ ಸೈಡಲ್ಲಿದೆ. ಸೊ 0.25ಗಿನ್ನ 0.35 ಏನಾಗಿದೆ? ದೊಡ್ಡ ವ್ಯಾಲ್ಯೂ. ಸೊ ಏನು ಮಾಡ್ತೀನಿ? 0.35ನ ಇಲ್ಲಿ ಮಧ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇವೆರಡನ್ನೂ ಕೂಡ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ.
ಇವೆರಡನ್ನೂ ಆ್ಯಡ್ ಮಾಡಿದಾಗ ಏನು ಬರುತ್ತೆ 0.6 ಬರುತ್ತೆ. 0.6 ಬಂದಾಗ ನಾನೇನಂತ ಹೇಳಿದ್ದೆ, ಲೆಫ್ಟ್ ಸೈಡಲ್ಲಿ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇರಬೇಕು, ರೈಟ್ ಸೈಡಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇರಬೇಕು. ಸೊ ಇಲ್ಲಿ 0.6 ಇದೆ, ಬಟ್ ಇಲ್ಲಿ 0.4 ಇದೆ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ ಫ್ಲಿಪ್ ಮಾಡ್ತೀನಿ, ಟ್ರೀನ ಫ್ಲಿಪ್ ಮಾಡ್ತೀನಿ. ಏನಿಲ್ಲ, ಸಿಂಪಲ್. ಈ ರೈಟ್ ಸೈಡಲ್ಲಿ ಇದೆಯಲ್ಲ ಟ್ರೀ, ಈ ರೈಟ್ ಸೈಡಲ್ಲಿ ಇದೆಯಲ್ಲ, ಈ ರೈಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಿಗೆ ಬರೀರಿ ಅಷ್ಟೇ, ಏನಾಗಲ್ಲ. 0.2 0.2 ಈ ವ್ಯಾಲ್ಯೂಸ್ ಏನು, ಡಿ ಮತ್ತು ಸಿ. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡಿದಾಗ ಏನಾಯಿತು 0.4. ರೈಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಿಗೆ ಬರೀರಿ ಅಷ್ಟೇ, ಏನು ಮಿಸ್ಟೇಕ್ ಆಗಲ್ಲ. ಸೊ ಇವಾಗ ಏನಾಯಿತು, ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಲೆಫ್ಟ್ ಸೈಡ್ ಆಯಿತು, ರೈಟ್ ಸೈಡು ಲಾರ್ಜೆಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಆಯಿತು. ಸೊ ಇವಾಗ ಏನು ಮಾಡೋಣ, ಇವೆರಡನ್ನೂ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಏನು ಬರುತ್ತೆ 1.0, 0.4 ಪ್ಲಸ್ 0.6 ಈಸ್ 1.0. ಸೊ 1.0 ಬಂದಾದಮೇಲೆ ನಾನು ಇವಾಗ ಟ್ರಾವರ್ಸ್ ಮಾಡಬೇಕು. ಆಫ್ ಮೇನ್ ಕೋಡ್ನ ಬರೆಯೋದಕ್ಕೆ ಟ್ರಾವರ್ಸ್ ಮಾಡಬೇಕು. ಟ್ರಾವರ್ಸ್ ಹೇಗೆ ಮಾಡ್ತೀನಿ ಅಂತ ಅಂದರೆ, ಲೆಫ್ಟ್ ಚೈಲ್ಡ್ ಇದ್ದರೆ ಅದಕ್ಕೆ 0ನ ಅಸೈನ್ ಮಾಡ್ತೀನಿ, ರೈಟ್ ಚೈಲ್ಡ್ ಇದ್ದರೆ ಅದಕ್ಕೆ 1ಅನ್ನು ಅಸೈನ್ ಮಾಡ್ತೀನಿ. ಸೊ 1.0ನ ಲೆಫ್ಟ್ ಸೈಡಲ್ಲಿ 0.4 ಇರೋ, ಸೊ 0 0. ರೈಟ್ ಸೈಡಲ್ಲಿದ್ದರೆ 0.4ನ ರೈಟ್ ಸೈಡಲ್ಲಿ 0.2 ಇರೋದು, ಸೊ 1. ರೈಟ್ ಸೈಡಲ್ಲಿದ್ದರೆ 1, ರೈಟ್ ಸೈಡಲ್ಲಿದ್ದರೆ 1, ಲೆಫ್ಟಲ್ಲಿದೆ ಸೊ 0, ಲೆಫ್ಟಲ್ಲಿದೆ 0, ಸೊ ರೈಟ್ ಸೈಡಿಗೆ ಬಂದಿದೆ ಬ್ರ್ಯಾಂಚು, ಸೊ 1. ಸೊ ಪ್ರತಿಯೊಂದಕ್ಕೂ ಕೂಡ ಬರೆದು. ಸೊ 0.3ನ ವ್ಯಾಲ್ಯೂ ಏನು, ಎ. ಇವಾಗ ಏನು ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಕೋಡಿಂಗ್ ಬರಿತಾ ಹೋಗಬೇಕು. ಸೊ ಎಗೆ ಆಫ್ ಮೇನ್ ಕೋಡ್ ಏನು, ಸೊ ಇಲ್ಲಿಗೆ ಬರಿಬೇಕು. ಈ ಆಫ್ ಮೇನ್ ಕೋಡ್ ಈ ಜಾಗದಲ್ಲಿ ಬರೀರಿ, ನಾನು ಅಲ್ಲಿ ಏನು ಬರಿತಾ ಇದ್ದೀನಿ ಈ ಜಾಗದಲ್ಲಿ ಬರೀರಿ. ನಾನು ಇಲ್ಲೇ ಅರ್ಥ ಆಗುತ್ತಲ್ಲ, ಈಸಿಯಾಗಿ ಸಿಂಪಲಾಗಿ ಇಲ್ಲೇ ತೋರಿಸ್ಬೋದು, ಆಗಾಗಲೇ ಮೇಕೆ ಕೆಳಗಡೆ ಏನಕ್ಕೆ ಅಂತ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಎಗೆ ಹೆಂಗೆ ಬರೀತೀರಾ, ಎ ಎಲ್ಲಿದೆ, ಇಲ್ಲಿದೆ. ಸೊ ಹೇಗೆ ಬಂದಿದೆ, ರೂಟ್ ಇದು ಇಲ್ಲಿಂದ ಹೇಗೆ ಬಂದಿದೆ, 1.0 1ನ ಯೂಸ್ ಮಾಡ್ಕೊಂಡು 0.6 ಬಂತು. ನೆಕ್ಸ್ಟ್ 0.6 0.35ಗೆ 1ನ ಯೂಸ್ ಮಾಡ್ಕೊಂಡು ಬಂತು. ಸೊ ಏನಾಯಿತು 1 1. ಆಫ್ ಮೇನ್ ಕೋಡ್ ಏನಾಯಿತು 1 1. ನೆಕ್ಸ್ಟ್ ಬಿ ಎಲ್ಲಿದೆ, ಇಲ್ಲಿದೆ. ಸೊ 0.1 0.6ಗೆ ಬರಬೇಕು. ನೆಕ್ಸ್ಟ್ 0.25, ನೆಕ್ಸ್ಟ್ 0.1. ಏನೇನು ಯೂಸ್ ಮಾಡ್ಕೊಂಡು ಬಂದಿದೆ, 1 0 0 1 0 0. ನೆಕ್ಸ್ಟ್ ಸಿಗೆ ಹೇಗೆ ಬರಬೇಕು, 1.0 0 1 0 1ನ ಯೂಸ್ ಮಾಡ್ಕೊಂಬಂದಿದೆ. ನೆಕ್ಸ್ಟ್ ಡಿಗೆ ಹೇಗೆ ಬಂದಿದೆ, 0 0 0 0. ನೆಕ್ಸ್ಟ್ ABCD ಆಯಿತು. ನೆಕ್ಸ್ಟ್ ಸ್ಪೇಸ್ಗೆ ಹೇಗೆ ಬಂದಿದೆ, 1 ಯೂಸ್ ಮಾಡಿಕೊಂಡು 0.6ವರೆಗೂ ಬಂತು, 0 ಯೂಸ್ ಮಾಡ್ಕೊಂಡು 0.25ಗೆ ಬಂತು, 1 ಯೂಸ್ ಮಾಡ್ಕೊಂಡು 0.15ಗೆ ಬಂತು. ಏನು 1 0 1. ಇಷ್ಟೇ ಸಿಂಪಲ್. ಆಫ್ ಮೇನ್ ಕೋಡನ್ನು ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾ ಹೋಗ್ಬೋದು. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.